ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ತುಮಕೂರಿನಲ್ಲಿ ಯಶಸ್ವಿಯಾಗಿ ಮುಕ್ತಾಯವಾದ 12 ಗಂಟೆಗಳ ಅಖಂಡ ಸಂಗೀತ ನಾದ ಧ್ಯಾನ ಕಾರ್ಯಕ್ರಮ. ಏಪ್ರಿಲ್ 14ರಂದು ಲೋಕಾರ್ಪಣೆಯಾಗಲಿರುವ ಮೈಸೂರಿನ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರ. ಮಾರ್ಚ್ 16ರಂದು ನಾಗರಬಾವಿಯಲ್ಲಿ ನಡೆದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ. ಶಿವಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆದ ಸೋಲ್ಫುಲ್ ಸ್ಯಾಟರ್ಡೆ ಕಾರ್ಯಕ್ರಮ. ಮಾರ್ಚ್ 28ರಂದು ಪದ್ಮಾವತಿ ಅಮ್ಮ ಧ್ಯಾನ ಮಂದಿರದಲ್ಲಿ ನಡೆದ ಅಖಂಡ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮ. ಪಿರಮಿಡ್ ವ್ಯಾಲಿ ನೇತೃತ್ವದಲ್ಲಿ ಏಪ್ರಿಲ್ 1ರಿಂದ ಪ್ರಾರಂಭವಾದ ಆನ್ಲೈನ್ ಧ್ಯಾನ ತರಗತಿಗಳು. ಗೌರಿಬಿದನೂರಿನಲ್ಲಿ ವಿಶೇಷ ಧ್ಯಾನ ಪ್ರಚಾರ ಮಾಡುತ್ತಿರುವ ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಪ್ಪ ಮತ್ತು ನಾಗರತ್ನ ವಿರೂಪಾಕ್ಷಪ್ಪ. ರಾಮನಗರ ಧ್ಯಾನ ಮಂದಿರದ 7ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಗೌರಿಬಿದನೂರಿನ ಆರೋಗ್ಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ನಡೆದ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮ. ಏಪ್ರಿಲ್ 3ರಂದು ಜಯನಗರದ ಡಿಗ್ನಿಟಿ ಫೌಂಡೇಶನ್ ವತಿಯಿಂದ ನಡೆದ ಧ್ಯಾನ ಕಾರ್ಯಕ್ರಮ. ಈಗ ವಿವರಗಳ ಕಡೆಗೆ. ಮಾರ್ಚ್ 31ರಂದು ತುಮಕೂರಿನಲ್ಲಿ 12 ಗಂಟೆಗಳ ಅಖಂಡ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ತುಮಕೂರಿನ ಬಡ್ಡಿಹಳ್ಳಿಯ ಚಿದಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ತಿರವಿರುವ ಭೈರವಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಮಾರ್ಚ್ 31 ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6:30ವರೆಗೆ ಸಾಮೂಹಿಕ ಅಖಂಡ ಧ್ಯಾನ ನಂತರ ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಾಮೂಹಿಕ ಧ್ಯಾನವು ಅತ್ಯಂತ ವಿಶೇಷ ಹಾಗೂ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಸಾಮೂಹಿಕ ಧ್ಯಾನದಲ್ಲಿ ಹೆಚ್ಚು ವಿಶ್ವಶಕ್ತಿಯನ್ನು ಪಡೆಯಲು ಸಾಧ್ಯ. ಆದ್ದರಿಂದಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಖಂಡ ನಾದ ಧ್ಯಾನವನ್ನು ಯಶಸ್ವಿಗೊಳಿಸುವುದರ ಮೂಲಕ ಸಾಮೂಹಿಕ ಧ್ಯಾನದ ಪ್ರಾಮುಖ್ಯತೆಯ ಅರಿವನ್ನು ತಿಳಿದುಕೊಂಡರು. ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಪ್ರೇಮ್ನಾಥ್, ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಕೃಷ್ಣಪ್ಪ, ಶ್ರೀಮತಿ ಗೀತಾ ಯಾದವ್, ಶ್ರೀಮತಿ ರೂಪಾ ವೆಂಕಟೇಶ್, ವೆಂಕಟರಮಣಪ್ಪ ಹಾಗೂ ಇತರ ಪಿರಮಿಡ್ ಮಾಸ್ಟರ್ಗಳು ಮತ್ತು ಇತರ ಸಾಧಕರು ಒಂದುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಧ್ಯಾನಾರ್ಥಿಗಳಿಗೆ ಸಂಘಟಕರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಮೈಸೂರಿನಲ್ಲಿ ಏಪ್ರಿಲ್ 14ರಂದು ನಡೆಯಲಿದೆ. ಮೈಸೂರು ಜಿಲ್ಲೆಯ ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಏಪ್ರಿಲ್ 13 ಮತ್ತು 14ರಂದು ನಡೆಯಲಿದೆ. ಈ ಧ್ಯಾನ ಕೇಂದ್ರವು ಸಾರ್ವಜನಿಕರಿಗಾಗಿ ನಿರ್ಮಾಣಗೊಂಡಿದ್ದು ಎಲ್ಲರೂ ಧ್ಯಾನದ ಜೊತೆಯಲ್ಲಿ ಪಿರಮಿಡ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂಬುದು ಮುಖ್ಯ ಉದ್ದೇಶವಾಗಿದೆ. ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಪ್ರೇಮ್ನಾಥ್ ಹಾಗೂ ಎಲ್ಲ ಹಿರಿಯ ಪಿರಮಿಡ್ ಮಾಸ್ಟರ್ಗಳ ಸಮ್ಮುಖದಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗಿ PSSMನ ಸಹ ಸಂಸ್ಥಾಪಕರಾದ ಶ್ರೀಮತಿ ಸ್ವರ್ಣಮಾಲಾ ಪತ್ರಿಜಿಯವರ ಅಮೃತ ಹಸ್ತದಿಂದ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರದ ಉದ್ಘಾಟನೆ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಮೈಸೂರು ಪಿರಮಿಡ್ ಮಾಸ್ಟರ್ಗಳ ಸಂದೇಶಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಸಂಘಟಕರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ. ಸಾಹಿತ್ಯ ಸಂಗೀತ ಕಲೆಗಳ ಬೀಡಾದ ಮೈಸೂರು ನಗರದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮತ್ತೊಂದು ಮೈಲಿಗಲ್ಲು ಶ್ರೀ ಕಾವೇರಿ ಪಿರಮಿಡ್ ಧ್ಯಾನ ಕೇಂದ್ರ ನಿರ್ಮಾಣವಾಗಿ ಧ್ಯಾನ ಕಾರ್ಯಕ್ರಮಗಳ ಮೂಲಕ ಮೈಸೂರಿನ ಎಲ್ಲ ಧ್ಯಾನ ಬಂಧುಗಳು, ಎಲ್ಲ ಆತ್ಮ ಬಂಧುಗಳಿಗೆ ಈ ಕಾವೇರಿ ಪಿರಮಿಡ್ನ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂಬ ಸದುದ್ದೇಶದಿಂದ ಏಪ್ರಿಲ್ 14ರಂದು ವಿಜೃಂಭಣೆಯಿಂದ ಉದ್ಘಾಟನೆಯಾಗುತ್ತಿರುವ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಕಾಲಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕಾಗಿ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು.
ನಾಗರಬಾವಿಯ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಗೀತಾರವರ ಮನೆಯಲ್ಲಿ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪಿರಮಿಡ್ ಮಾಸ್ಟರ್ ಗೀತಾರವರು ನೂತನವಾಗಿ ನಿರ್ಮಿಸಿರುವ ಸ್ವಗೃಹದಲ್ಲಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳ ಸಮ್ಮುಖದಲ್ಲಿ ನಡೆಯಬೇಕೆಂಬ ಸಂಕಲ್ಪದಿಂದ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು ಹಾಗೂ ಪಿರಮಿಡ್ ಮಾಸ್ಟರ್ ಸುರೇಂದ್ರ ಕುಮಾರ್ ಜನಾರ್ದನ ಗುಪ್ತಾರವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಕಾರಣರಾದ ಪಿರಮಿಡ್ ಮಾಸ್ಟರ್ಗಳಿಗೆ ಶ್ರೀಮತಿ ಗೀತಾರವರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. HSR ಲೇಔಟ್ನಲ್ಲಿರುವ ಶಿವಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಪ್ರತಿ ಶನಿವಾರ ಧ್ಯಾನ ಹಾಗೂ ಜ್ಞಾನ ಕಾರ್ಯಕ್ರಮ ನಡೆಯುತ್ತಿದೆ. ಪಿರಮಿಡ್ ಮಾಸ್ಟರ್ ಅಯ್ಯಪ್ಪ ಪಿಂಡೀರವರ ನೇತೃತ್ವದಲ್ಲಿ ಪ್ರತಿ ಶನಿವಾರ ಸೋಲ್ಫುಲ್ ಸ್ಯಾಟರ್ಡೇ ಎಂಬ ಕಾರ್ಯಕ್ರಮವನ್ನು ನಿರಂತರವಾಗಿ ಹಾಗೂ ಉಚಿತವಾಗಿ ನಡೆಸಿಕೊಡುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಕರ್ಮ ಮತ್ತು ಪುನರ್ಜನ್ಮ ಸಿದ್ಧಾಂತದ ಕುರಿತು ತಿಳಿಸಲಾಯಿತು. ಪ್ರತಿಯೊಬ್ಬರೂ ಧ್ಯಾನ ಮಾಡಲೇಬೇಕು ಹಾಗೂ ಆಧ್ಯಾತ್ಮಿಕತೆಯ ಜ್ಞಾನವನ್ನು ಪಡೆದುಕೊಳ್ಳುವುದು ಅತ್ಯಂತ ಅವಶ್ಯಕ ಎಂದು ತಿಳಿಸಿದರು. ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ಹಾಗೂ ಉಚಿತ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿರುತ್ತದೆ. ಪ್ರತಿಯೊಬ್ಬರೂ ಈ ಧ್ಯಾನ ಜ್ಞಾನವನ್ನು ತಿಳಿದುಕೊಳ್ಳಲು ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಈ ದೂರವಾಣಿ ಸಂಖ್ಯೆಗಳಿಗೆ ಸಂಪರ್ಕಿಸಬಹುದು. ಪಿರಮಿಡ್ ಮಾಸ್ಟರ್ ಶ್ರೀಮತಿ ಪದ್ಮಾವತಿ ಅವರ ನೇತೃತ್ವದಲ್ಲಿ ಪದ್ಮಾವತಿ ಅಮ್ಮ ಧ್ಯಾನ ಮಂದಿರದಲ್ಲಿ ಅಖಂಡ ಸಾಮೂಹಿಕ ಧ್ಯಾನ ಯಜ್ಞ ಕಾರ್ಯಕ್ರಮ ನಡೆಯಿತು. ಪಿರಮಿಡ್ ಮಾಸ್ಟರ್ ಶ್ರೀಮತಿ ಪದ್ಮಾವತಿ ಅವರು ಸತತವಾಗಿ ಪ್ರತಿ ಗುರುವಾರ ಧ್ಯಾನ ಹಾಗೂ ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಮಾರ್ಚ್ 28ರಂದು JP ನಗರದ ಪದ್ಮಾವತಿ ಅಮ್ಮ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಮಧ್ಯಾಹ್ನ 3ರಿಂದ 5ರವರೆಗೆ 94ನೇ ವಾರದ ವಿಶೇಷ ಅಖಂಡ ಸಾಮೂಹಿಕ ಧ್ಯಾನ ಯಜ್ಞ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಹಿರಿಯ ಪಿರಮಿಡ್ ಮಾಸ್ಟರ್ ಹಾಗೂ 51 ಪಿರಮಿಡ್ ಸಂಸ್ಥಾಪಕರಾದ ಅಯ್ಯಪ್ಪ ಪಿಂಡಿಯವರು ಆಧ್ಯಾತ್ಮಿಕ ವಿಜ್ಞಾನ ಎಂಬ ವಿಷಯದ ಕುರಿತು ಸತ್ಸಂಗವನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ನ್ಯೂ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ನ ಸಂಸ್ಥಾಪಕರಾದ ಶ್ರೀಯುತ ಕೋಟೇಶ್ವರ ರಾವ್ ಅವರು ಭಾಗವಹಿಸಿದ್ದರು ಮತ್ತು ಹಲವಾರು ಪಿರಮಿಡ್ ಮಾಸ್ಟರ್ಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. 21 ದಿನಗಳ ಆನ್ಲೈನ್ ಧ್ಯಾನ ತರಗತಿ ಕಾರ್ಯಕ್ರಮವು ಪಿರಮಿಡ್ ವ್ಯಾಲಿಯ ನೇತೃತ್ವದಲ್ಲಿ ಏಪ್ರಿಲ್ 1ರಿಂದ ಪ್ರಾರಂಭವಾಯಿತು. ಮೆಡಿಟೇಷನ್ ಫಾರ್ ಬಿಗಿನರ್ಸ್ ಎಂಬ ಆನ್ಲೈನ್ ಧ್ಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವು ಪ್ರತಿದಿನ ರಾತ್ರಿ 9ರಿಂದ 10 ಗಂಟೆಯವರೆಗೆ ಆಂಗ್ಲ ಭಾಷೆಯಲ್ಲಿ ನಡೆಸಿಕೊಡಲಾಗುತ್ತಿದೆ. ಪ್ರಸ್ತುತ ಈ ಧ್ಯಾನ ಕಾರ್ಯಕ್ರಮವು 23ನೇ ಸಂಚಿಕೆಯಾಗಿದ್ದು ಶ್ರೀಮತಿ ಶಾಲಿನಿ ಹಾಗೂ ಚಂದ್ರೂರವರ ಸಹಕಾರದೊಂದಿಗೆ ನಡೆಯುತ್ತಿದೆ. ಅವರು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಾ ಪ್ರತಿಯೊಬ್ಬರೂ ಧ್ಯಾನಿಗಳಾಗಬೇಕೆಂದು ತಮ್ಮ ಧ್ಯಾನ ಜ್ಞಾನವನ್ನು ಹಂಚುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಈ ವೆಬ್ಸೈಟ್ ಅನ್ನು ವೀಕ್ಷಿಸಿ. ಗೌರಿಬಿದನೂರಿನ ಪಿರಮಿಡ್ ಮಾಸ್ಟರ್ಗಳಾದ ವಿರೂಪಾಕ್ಷಪ್ಪ ಮತ್ತು ನಾಗರತ್ನ ವಿರೂಪಾಕ್ಷಪ್ಪ ಅವರು ಅನೇಕ ಧ್ಯಾನ ಜ್ಞಾನ ತರಗತಿಗಳನ್ನು ನಡೆಸುತ್ತಾ ತಮ್ಮ ಆಧ್ಯಾತ್ಮಿಕ ಸೇವೆಯನ್ನು ಮಾಡುತ್ತಿದ್ದಾರೆ. ಹಲವಾರು ಶಾಲಾ ಕಾಲೇಜುಗಳಲ್ಲಿ, ಧ್ಯಾನ ಕೇಂದ್ರಗಳಲ್ಲಿ ಮತ್ತು ಆನ್ಲೈನ್ ಮೂಲಕ ಉಚಿತ ಧ್ಯಾನ ತರಗತಿಗಳನ್ನು ನೀಡುತ್ತಾ ಹಲವಾರು ಜನರನ್ನು ಧ್ಯಾನಿಗಳನ್ನಾಗಿ ಸಸ್ಯಾಹಾರಿಗಳನ್ನಾಗಿ ಮಾಡುತ್ತಿದ್ದಾರೆ. ಸರ್ಕಾರದ ವತಿಯಿಂದ ವಿಶ್ವಕರ್ಮ ಯೋಜನೆಯಡಿ ಫೆಬ್ರವರಿ 29ರಂದು ಸರ್ಕಾರದ ಕಿಯೋನಿಕ್ ಸಂಸ್ಥೆಯವರು ಗೌರಿಬಿದನೂರಿನಲ್ಲಿ ನಡೆಸುತ್ತಿದ್ದ ಮಹಿಳೆಯರ ಹೊಲಿಗೆ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರಿಗೆ ಶ್ರೀಮತಿ ನಾಗರತ್ನ ವಿರೂಪಾಕ್ಷಪ್ಪ ಮತ್ತು ಲತಾ ವೆಂಕಟೇಶ್ ಅವರು ಉಚಿತ ಶಿಕ್ಷಣವನ್ನು ನೀಡಿ ಧ್ಯಾನ ಪ್ರಚಾರ ಮಾಡಿದರು. ಮಾರ್ಚ್ 31 ಭಾನುವಾರ ಗೌರಿಬಿದನೂರಿನ ಸಾತ್ವಿಕ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆಯವರೆಗೆ ಪಿರಮಿಡ್ ಮಾಸ್ಟರ್ ಆದ ಶ್ರೀಮತಿ ರಜಿತಾ ಕೀರ್ತಿರವರು ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಏಪ್ರಿಲ್ 1ರಂದು ಗೌರಿಬಿದನೂರು ತಾಲೂಕಿನ ಮುದಗಾನಕುಂಟೆ ಧಾರ್ಮಿಕ ಕ್ಷೇತ್ರದ ದೇವಸ್ಥಾನದ ಆವರಣದಲ್ಲಿ ಧ್ಯಾನ ಅಭ್ಯಾಸ ಮಾಡಿಸಿ ಧ್ಯಾನದ ಕರಪತ್ರಗಳನ್ನು ಹಂಚುವ ಮೂಲಕ
ನಾಗರತ್ನ, ಅನಸೂಯ, ಅನ್ನಪೂರ್ಣ, ಲತಾ, ಭವ್ಯ ಮುಂತಾದ ಮಾಸ್ಟರ್ಗಳಿಂದ ಧ್ಯಾನ ಪ್ರಚಾರ ನಡೆಯಿತು. ದೇವಸ್ಥಾನಗಳೆಲ್ಲ ಧ್ಯಾನಾಲಯಗಳಾಗಬೇಕು ಎಂಬುದು ಪತ್ರಿಜಿಯವರ ಸಂಕಲ್ಪವಾಗಿದೆ. ಈ ನಿಟ್ಟಿನಲ್ಲಿ ಪಿರಮಿಡ್ ಮಾಸ್ಟರ್ಗಳು ತಮ್ಮ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಏಪ್ರಿಲ್ 13ರಂದು ರಾಮನಗರ ಪಿರಮಿಡ್ ಧ್ಯಾನ ಮಂದಿರದ 7ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ನಡೆಯಲಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ಸಂಸ್ಥಾಪಕರಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಸಂಕಲ್ಪ ಶಕ್ತಿಯೊಂದಿಗೆ ಏಪ್ರಿಲ್ 13ರಂದು ರಾಮನಗರದ ಪಿರಮಿಡ್ ಧ್ಯಾನ ಮಂದಿರದ 7ನೇ ವರ್ಷದ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯ ಅಂಗವಾಗಿ ಮಹಾಕರುಣ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗಿ ಗುರುಭವನ ಎಂಜಿ ರಸ್ತೆ ರಾಮನಗರದಲ್ಲಿ ಸಂಗೀತ ನಾದಧ್ಯಾನ ಹಾಗೂ ಹಿರಿಯ ಪಿರಮಿಡ್ ಮಾಸ್ಟರ್ಗಳಿಂದ ಸತ್ಸಂಗವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಾಮನಗರ ಪಿರಮಿಡ್ ಧ್ಯಾನ ಮಂದಿರದ ಸಂಸ್ಥಾಪಕರಾದ ಕೃಷ್ಣಪ್ಪ ಅವರು ಮನವಿ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗಳನ್ನು ಸಂಪರ್ಕಿಸಿ. ಗೌರಿಬಿದನೂರಿನ ಆರೋಗ್ಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಪ್ರತಿ ಭಾನುವಾರ ಗೌರಿಬಿದನೂರು ಪಿರಮಿಡ್ ಸ್ಪಿರಿಚುವಲ್ ಟ್ರಸ್ಟ್ ವತಿಯಿಂದ ಧ್ಯಾನ ತರಗತಿಗಳು ನಡೆಯುತ್ತಿದೆ. ಮಾರ್ಚ್ 24ರಂದು ಗೌರಿಬಿದನೂರಿನ ಆರೋಗ್ಯ ಪಿರಮಿಡ್ ಧ್ಯಾನ ಕೇಂದ್ರ ಕರೇಕಹಳ್ಳಿಯಲ್ಲಿ ಭಾನುವಾರ ಸಂಜೆ 5ರಿಂದ 6ರವರೆಗೆ ಧ್ಯಾನ, 6ರಿಂದ 7ರವರೆಗೆ ಸತ್ಸಂಗ ಕಾರ್ಯಕ್ರಮಗಳು ನಡೆಯಿತು. ಕಾರ್ಯಕ್ರಮವನ್ನು ಪಿರಮಿಡ್ ಮಾಸ್ಟರ್ ವಿರೂಪಾಕ್ಷಪ್ಪನವರು ಸತ್ಯದೊಂದಿಗೆ ಅರಿವಿನ ಮೂಲಕ ಸಾಗುವ ಆಧ್ಯಾತ್ಮಿಕ ಪ್ರಯಾಣ ಕುರಿತು ಉಪನ್ಯಾಸ ನೀಡಿದರು. ಮಾರ್ಚ್ 31ರಂದು ಶಿಡ್ಲಘಟ್ಟದ ಪಿರಮಿಡ್ ಮಾಸ್ಟರ್ ರಜಿತಾ ಕೀರ್ತಿರವರು PSSMನ 13 ವೈಯಕ್ತಿಕ ಮಾರ್ಗದರ್ಶಿ ಸೂತ್ರಗಳನ್ನು ಕುರಿತು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕೇವಲ ಧ್ಯಾನ ಮಂದಿರಗಳಲ್ಲಿ ಪಿರಮಿಡ್ಗಳನ್ನು ಅಳವಡಿಸುವುದು ಮಾತ್ರವಲ್ಲದೆ ಗೌರಿಬಿದನೂರಿನ ಪಟ್ಟಣದ ಬೆಂಗಳೂರು ಹಿಂದೂಪುರ ಮುಖ್ಯ ರಸ್ತೆಯ ಡಿವೈಡರ್ನಲ್ಲಿ 2x2 ಅಳತೆಯ 80 ಪಿರಮಿಡ್ಗಳನ್ನು ಅಳವಡಿಸಲಾಗಿದೆ. ಪಿರಮಿಡ್ಗಳನ್ನು ಬಳಸುವುದರ ಮೂಲಕ ಗುರುತ್ವಾಕರ್ಷಣಾ ಶಕ್ತಿ, ಧನಾತ್ಮಕ ಶಕ್ತಿ ಕ್ರೋಢೀಕರಿಸಿ ಅಪಘಾತಗಳನ್ನು ತಪ್ಪಿಸುವುದು ಇದರ ಉದ್ದೇಶವಾಗಿದೆ. ಅಲ್ಲದೆ ಇದರಿಂದ ನಗರದ ಸೌಂದರ್ಯವೂ ಸಹ ವೃದ್ಧಿಯಾಗುತ್ತದೆ. ಇಂತಹ ಕ್ರಿಯಾತ್ಮಕ ಮತ್ತು ಪ್ರಗತಿಪರ ಕೆಲಸಗಳ ಮೂಲಕ ಪಿರಮಿಡ್ ಶಕ್ತಿ ಮತ್ತು ಧ್ಯಾನ ಪ್ರಚಾರ ಕಾರ್ಯಕ್ರಮವನ್ನು ಗೌರಿಬಿದನೂರು ಪಿರಮಿಡ್ ಸ್ಪಿರಿಚುವಲ್ ಟ್ರಸ್ಟ್ ವತಿಯಿಂದ ಮಾಡಲಾಗುತ್ತಿದೆ ಎಂಬುದು ಸಂತಸದ ಸಂಗತಿಯಾಗಿದೆ. ಬೆಂಗಳೂರಿನ ಜಯನಗರದಲ್ಲಿರುವ ಡಿಗ್ನಿಟಿ ಫೌಂಡೇಶನ್ ನೇತೃತ್ವದಲ್ಲಿ ಧ್ಯಾನ ತರಗತಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಜಯನಗರದ ಡಿಗ್ನಿಟಿ ಫೌಂಡೇಶನ್ನ ಹಿರಿಯ ನಾಗರಿಕರ ಸಂತೋಷ ತಾಣವಾದ ಜಯನಗರ ಕಾಫಿ ಚಾವಡಿಯಲ್ಲಿ ಹಿರಿಯ ನಾಗರಿಕರಿಗೆ ಮಾರ್ಗದರ್ಶನ ಧ್ಯಾನವನ್ನು ಹೇಳಿಕೊಡಲಾಯಿತು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ಆದ ವಿರೂಪಾಕ್ಷಿ ಅವರು ತಮ್ಮ ಧ್ಯಾನದ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಹಾಗೂ ಅದರ ಮಹತ್ವವನ್ನು ತಿಳಿಸಿ ಹಿರಿಯ ನಾಗರಿಕರಿಗೆ ಧ್ಯಾನ ಹೇಳಿಕೊಡಲಾಯಿತು. ನಂತರ ಹಿರಿಯ ನಾಗರಿಕರು ಸ್ಥಳದಲ್ಲೇ ಧ್ಯಾನದಿಂದ ತಮಗಾಗುವ ಅನುಭವಗಳನ್ನು ಹಂಚಿಕೊಂಡರು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ಗಳಾದ ವಿರೂಪಾಕ್ಷಿ, ಬಾಹುಬಲಿ, ಶ್ರೀಮತಿ ಭಾಗ್ಯ ಹಾಗೂ ಡಿಗ್ನಿಟಿ ಫೌಂಡೇಶನ್ ವ್ಯವಸ್ಥಾಪಕರು ಶಾಂತ ಮುಂತಾದವರು ಭಾಗವಹಿಸಿದ್ದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.